ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಂಗಳವಾರ. ಸೊ ನಮ್ಮ ಮನೆಯವ್ರ ಬಾಕ್ಸಿಗೆ ಬಂದು ಅವರೆಕಾಯಿ ಹುಳಿ ಮಾಡಿದ್ದೆ. ಸೊ ಹಾಗೆ ನಾಷ್ಟಕ್ಕೆ ಬಂದು ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಅಂತೂ ತುಂಬ ದಿನ ಆಗಿತ್ತು ನಾನು ಮಾಡಿ. ಸೊ ಖಾರವಾಗಿ ಇವತ್ತು ಸ್ವಲ್ಪ ಚೆನ್ನಾಗಿ ಮಾಡಿದ್ದೆ. ಸೊ ಆಮೇಲೆ ಬಂದುಬಿಟ್ಟು ಸಂಡಿಗೆ ಮಾಡಬೇಕಲ್ವ ಫ್ರೆಂಡ್ಸ್ ಇವತ್ತು. ಸೊ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ಬಾಡಿಗೆ ಮೆಣಸಿನ್ಕಾಯಿ ಒಂದು 3, ಹಾಗೆ ಖಾರದ ಮೆಣಸಿನ್ಕಾಯಿ ಇದು ಇಷ್ಟನ್ನು ಫ್ರೈ ಮಾಡಿಕೊಂಡು ಲೈಟಾಗಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಆಮೇಲೆ ಇಲ್ಲಿ ಸಾಬೂದಾನ ನೆನ್ನೆ ನೈಟೇ ನೆನೆಸಿಟ್ಕೊಂಡಿದ್ದೆ ನಾನು. ಸೊ ಅದು ಇವಾಗೆಲ್ಲ ನೆಂದಿದೆ. ಸೊ ನಾನು ಅದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೊರಟರು. ಸೊ ಆಮೇಲೆ ಈ ಸಾಬೂದಾನನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಲ್ಲಿ ಫ್ಲೇಕ್ಸು ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಪೌಡರ್ ಮಾಡಾದಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಕಸ್ತೂರಿ ಮೆಥಿ, ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅದರಲ್ಲೂ ಹಪ್ಳ ಮಾಡಿದ್ರೆ. ಸೊ ಅದು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಹಾಕೋದಕ್ಕೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಸಾಬೂದಾನದು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಕೈ ಬಿಡ್ದಿರಂಗೆ ತಿರ್ಸ್ಕೊಳ್ತಾ ಇರಬೇಕು. ಸೊ ಯಾವುದೇ ರೀತಿ ನಾವು ಸಂಡಿಗೆ ಮಾಡ್ತೀವಿ ಅಂದರೆ ಕೈ ಬಿಡ್ದಿರ ತಿರ್ಸ್ಕೊಳ್ತಾನೆ ಇರಬೇಕು. ಕೆಳಗಡೆ ಸೀದೋಗಿಬಿಡುತ್ತೆ. ಸೀದೋದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಆಮೇಲೆ ಇಲ್ಲಿ ಓಮ್ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಅಜ್ವೈನ್ ಅಂತ ಅಂತಾರೆ. ಸೊ ಅದನ್ನು ಹಾಕ್ಕೊಂಡು ಆಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬಿಡ್ದಿರ ಇದು ಕಲರ್ ಚೇಂಜ್ ಆಗುತ್ತೆ, ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತೆ ನೋಡಿ ಈ ಥರ. ಸೊ ಕೈ ಬಿಡ್ದರೆ ತಿರ್ಸ್ಕೊಳ್ತಾನೆ ಇದ್ದೀನಿ. ಸೊ ಇನ್ನೂ ಒಂದು ಸ್ವಲ್ಪ ಆಗಬೇಕು ಲೈಟಾಗೆ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಖಾರ ಕಡಿಮೆ ಇರಲಿ ಅಂದ್ಕೊಂಡು. ಸೊ ಆಮೇಲೆ ಇದನ್ನು ಇನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು. ಸೊ ನಾನು ಕಲರ್ ಬರುತ್ತೆ ಅಂತ ಮುಂಚೆನೇ ಹಾಕ್ಕೊಂಡೆ. ನೀವು ಬೇಕಾದ್ರೆ ನೀವು ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು, ಕಲರ್ ಬೇಡ ಅಂತಂದರೆ. ನಾನೊಂದು ಸ್ವಲ್ಪ ಲೈಟಾಗಿ ಕಲರ್ ಬರಲಿ ಅಂತ ಮುಂಚೆನೇ ಹಾಕ್ಕೊಂಡೆ. ನಾನು ಫ್ರೈ ಮಾಡ್ಕೋಬೇಕಾದ್ರೆ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ನಲ್ಲ ಅದಕ್ಕೋಸ್ಕರ. ಆಮೇಲೆ ಈಗ ಕುದೀತಾ ಇದೆ ನೋಡಿ, ಕುದೀತಾ ಇದೆ. ಈಗ ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಬೇಕು. ಆರಿದಾದ್ಮೇಲೆ ಹಪ್ಪಳ ಹಾಕ್ಕೊಳ್ಬೇಕು ಬೆಚ್ಚಗಿದ್ದಂಗೆ. ಸೊ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಹಾಕ್ಕೊಳ್ತೀನಿ. ಇದು ಸಾಬೂದಾನದು ಬಾಡಿಗೂ ಕೂಡ ತಂಪಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಇದು. ಸೊ ನನಗಂತೂ ಆಲ್ ಟೈಮ್ ಫೇವ್ರೇಟು. ನಮ್ಮ ಮನೆಯವ್ರಿಗೂ ಇದು ತುಂಬ ಇಷ್ಟ ಈ ಸಂಡಿಗೆ. ಸೊ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟು ನಾರ್ಮಲ್ ನಾನು ನಿಮಗೆ ತೋರಿಸಿದ್ನಲ್ಲ, ಬರೀ ಓಮ್ ಕಾಳು, ಜೀರಿಗೆ, ಹಾಗೆ ಚಿಲ್ಲಿ ಪೌಡರ್, ಸಾಲ್ಟ್ ಇದಿಷ್ಟು ಹಾಕ್ಕೊಂಡೆ ಮಾಡ್ಕೊಂಡಿದ್ದು. ಆಮೇಲೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಸ್ಕೊಂಡು ಅದಕ್ಕೆ ಆಗಲೇ ಕರಿಬೇವು, ಕೊತ್ತಂಬರಿ, ಕಸ್ತೂರಿ ಮೆಥಿ ಎಲ್ಲ ಹಾಕಿ ಇದು ಮಾಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಅದು ಕೂಡ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಸಂಡಿಗೆಯಲ್ಲಿ ನನಗೆ ಆಲ್ಮೋಸ್ಟ್ ಒಂದು 4-5 ಥರ ಗೊತ್ತು. ಸೊ ಈಗ ಎರಡನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಟೈಮ್ ಇತ್ತು, 11 ಗಂಟೆ ಆಗಿತ್ತು. ಅಕ್ಕಿದು ಹಾಕ್ಬೇಡ ಅಂದ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಆಮೇಲೆ ಇನ್ನೂ ಟೈಮ್ ಇತ್ತಲ್ವ, ಅಕ್ಕಿ ಸಂಡಿಗೆನೂ ಹಾಕ್ಕೋಣ ಅಂದ್ಕೊಂಡು ಅದನ್ನು ಕೂಡ ಅರ್ಧ ಅವರಲ್ಲಿ ರೆಡಿ ಮಾಡಿಕೊಂಡು ಈಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ದೊಡ್ಡದಾಗಿ ಹಾಕಿ ಟ್ರೈ ಮಾಡಿದೆ, ಅದು ಚೆನ್ನಾಗಿ ಬಂದಿಲ್ಲ, ಬೇಡ ಚಿಕ್ಕದಾಗೆ ಹಾಕೋಣ ಅಂದ್ಕೊಂಡು ಆಮೇಲೆ ಸಣ್ಣದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾಬೂದಾನದಂತೂ ತುಂಬ ಚೆನ್ನಾಗಿರುತ್ತೆ, ಅಂದರೆ ಅದು ಸಬ್ಬಕ್ಕಿದು ಅದು ಚೆನ್ನಾಗಿರುತ್ತೆ. ಇದು ಅಕ್ಕಿದು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಒಂಥರ. ಸೊ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ನಾಳೆನೂ ಇನ್ನೊಂದು ಸ್ವಲ್ಪ ಮಾಡ್ಕೊಂಬಿಡ್ಬೇಕು. ಸೊ ಡೈಲಿ ಒಂದೊಂದು ಸ್ವಲ್ಪ ಮಾಡ್ಕೊಂಡ್ರೆ ಆಗುತ್ತೆ. ಆದರೆ ಸಿಕ್ಕಾಪಟ್ಟೆ ಬಿಸಿಲು, ನಾನು ಲೇಟಾಗಿ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಮನೆಯವ್ರು ಹೋದ್ಮೇಲೆ. ಸೊ ಇನ್ಮೇಲೆ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೊ ಬಿಸಿಲು ಬರೋಕ್ಕೂ ಮುಂಚೆನೇ ಒಂದು 8 ಗಂಟೆ ಅಷ್ಟರಲ್ಲೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಸೊ ಕರೆಕ್ಟಾಗಿ ಹೋಗುತ್ತೆ. ಸೊ ಅಕ್ಕಿದು ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ನಾನು ನಾಳೆ ಶೇರ್ ಮಾಡ್ಕೊಳ್ತೀನಿ, ಹೇಗೆ ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತ ಅಂದ್ಕೊಂಡು. ಸೊ ಇವತ್ತು ಟೈಮ್ ಆಗೋಯ್ತು. ನಾನು ಹೇಳ್ದಂಗೆ ಸಂಡಿಗೆಗಳಲ್ಲಿ ಒಂದು 4-5 ಥರ ಸಂಡಿಗೆ ಮಾಡೋದಕ್ಕೆ ಬರುತ್ತೆ ನನಗೆ. ಸೊ ಅದನ್ನು ಕೂಡ ಆದಷ್ಟು ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಫೈನಲಾಗಿ ಹಾಕಿದಾಯಿತು. ಬಿಸಿಲು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲು, ಇರೋದಕ್ಕೆ ಆಗ್ತಾ ಇಲ್ಲ. ಸೊ ಸಂಡಿಗೆಯಲ್ಲಿ ಹಾಕ್ಕೊಳ್ತೀನಿ. ಫೈನಲಿ ಅಕ್ಕಿದು ಎಲ್ಲ ಹಾಕಿ ಮುಗಿಸಿದಾಯಿತು. ಸೊ ಫೈನಲಿ ಇಷ್ಟ ಆಗಿದೆ. ನಾನು ಹಾಕ್ತಾ ಇರ್ಬೇಕಾದ್ರೆ ಈ ಸಾಬೂದಾನದೆಲ್ಲ ಒಂದು ಸ್ವಲ್ಪ ಒಣಗೋಗಿದೆ, ಒಂದು 50%. ಸೊ ನೋಡಿ ಎಲ್ಲ ಕ್ಲಿಯರ್ ಆಗಿದೆ. ಈಗ ಇದ್ರ ಮೇಲೆ ನೀಟಾಗಿ ಬಟ್ಟೆ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ, ಧೂಳೇನು ಹೋಗಬಾರ್ದು ಅಂತ. ಸೊ ಫೈನಲಿ ಎಲ್ಲ ಮಾಡಿದಾಯಿತು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 5:20 ಆಗಿದೆ. ಸೊ ಈಗ ರೆಡಿಯಾಗಿದ್ದೀನಿ, ಈಗ ಪೂಜೆ ಮಾಡಬೇಕು. ಸೊ ಅದಕ್ಕೂ ಮುಂಚೆ ಬ್ಯಾಡ್ ನ್ಯೂಸ್ ಏನು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಸಂಡಿಗೆ ಹಾಕಿದ್ನಲ್ಲ, ಅದು ಅಕ್ಕಿ ಸಂಡಿಗೆ ತೋರಿಸ್ತೀನಿ ಬನ್ನಿ ನನಗೆ. ಫ್ರೆಂಡ್ಸ್, ಇಲ್ಲಿ ಅಕ್ಕಿ ಸಂಡಿಗೆ ಹಾಕಿದ್ನಲ್ಲ, ಯಾಕೋ ಎಲ್ಲ ಈ ಥರ ಆಗೋಗಿದೆ. ಸೊ ಎಲ್ಲ ರೌಂಡ್ಗೆ ಹಪ್ಳ ಥರ ಬರುತ್ತೆ ಅಂದ್ಕೊಂಡೆ, ಅಂದರೆ ನೋಡಿ ಈ ಥರ ಎಲ್ಲ ಹೋಗಿದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಏನು ತಪ್ಪು ಮಾಡಿದೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ.
ಸೊ ಇದೇ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಇದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಸಬ್ಬಕ್ಕಿದು ರೌಂಡಾಗಿ ಚೆನ್ನಾಗಿ ಬಂದಿದೆ. ಇದು ಹಾಗೆ ಎತ್ಕೊಂಡ್ರೆ ಬಂದುಬಿಡುತ್ತೆ. ಸೊ ಇದೇನು ಹತ್ರ ಡ್ಯಾಮೇಜ್ ಆಗಿಲ್ಲ, ಇದೆಲ್ಲ ರೌಂಡಾಗೆ ಇದೆ ನೋಡಿ. ಕಬ್ಬಣ ಇಟ್ಟಿದ್ದೆ ಅದ್ರ ಮೇಲೆ ನೋಡಿ, ಹಿಂಗೆ ತೆಗೆದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು. ಈ ಥರ ಬಂದುಬಿಡುತ್ತೆ. ಆದರೆ ಇದು ಅಕ್ಕಿ ಸೆಂಡಿಗೆ ಯಾಕೋ ಗೊತ್ತಾಗ್ತಾ ಇಲ್ಲ, ಹಿಂಗೆ ಹೋಗಿದೆ ನೋಡಿ, ಈ ಥರ ಹೋಗಿದೆ ಎಲ್ಲ. ಮೇ ಬಿ ನನಗನ್ಸೋ ಪ್ರಕಾರ ಸಿಕ್ಕಾಪಟ್ಟೆ ತೆಳ್ಳಗೆ ಹಾಕ್ಬಿಟ್ಟಿದ್ದೆ ಅನಿಸುತ್ತೆ, ಅದಕ್ಕೆ ಈ ಥರ ಆಗಿದೆಯಾ ಏನು ಕತೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಹಾಕಿದೆ. ಸಾಬೂದನ್ನದಂತೂ ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಅಕ್ಕಿದು ಅದು ಕಾಲು ಭಾಗ ಅಷ್ಟೇ ಫ್ರೆಂಡ್ಸ್ ಹಾಕಿರೋದು, ಅಲ್ಲಿಂದ ಅಲ್ಲಿವರೆಗೂ ಅಷ್ಟೇ ಹಾಕಿರೋದು. ಮುಕ್ಕಾಲು ಭಾಗ ಅಕ್ಕಿದೆ ಹಾಕಿರೋದು ನಾನು. ಎಲ್ಲ ಹೊಟ್ಟೋಯ್ತಲ್ಲ. ಇನ್ನು ಪೀಸ್ ಮಾಡಿ ಇಟ್ಕೊಂಡ್ರೆ ಹಾಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ತಿನ್ಬೋದು, ಏನೂ ಆಗೋಲ್ಲ. ಬಟ್ ರೌಂಡಾಗಿ ಹಪ್ಪಳದ ಥರ ಬಂದಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನೋಡಿ. ಎಲ್ಲ ಹಾಳಾಯಿತು. ಸಾಬೂದಾನ ಅದೊಂದೇ ನೀಟಾಗಿ ಬಂದಿದೆ. ಅದು ಚೆನ್ನಾಗಿರುತ್ತೆ, ಅದ್ರ ಜೊತೆ ಇದು ಚೆನ್ನಾಗೇ ಇರುತ್ತೆ. ಬಟ್ ರೌಂಡಾಗಿ ಬಂದಿರಲ್ಲ ಅಂತ ಬೇಜಾರು, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಈಗ ಪೂಜೆ ಮಾಡ್ಕೊಳ್ಳೋಣ. ಆಗೋದೆಲ್ಲ ಒಳ್ಳೆಯದಕ್ಕೆ ನೋಡಿ. ಸಾಬೂದಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಅದು ಚೆನ್ನಾಗಿ ಬಂದಿದೆ. ರೌಂಡಾಗಿ ಹಾಗೆ ಬಂದಿದೆ ಫ್ರೆಂಡ್ಸ್, ಅದೇನು ಪುಡಿ ಆಗಿರಲ್ಲ. ಸೊ ಇದು ಈ ಥರ ಆಗಿದೆ ಎಲ್ಲ. ಸೊ ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಣಗಿತ್ತಲ್ಲ ಸೆಂಡಿಗೆ ಎಲ್ಲ, ಸೊ ಅದನ್ನು ಕೂಡ ಎಲ್ಲ ತೊಗೊಳ್ತಾ ಇದ್ದೀನಿ. ಸೊ ಇವತ್ತು ಯಾಕೋ ಮಳೆ ಬರೋ ಹಂಗಿತ್ತು, ಸೊ ಅದಕ್ಕೆ ತೊಗೊಳ್ತಾ ಇದ್ದೀನಿ. ಈ ಸಾಬೂದನ್ನದಂತೂ ಚೆನ್ನಾಗಿ ಬಂದಿತ್ತು, ಒಂದು ಸ್ವಲ್ಪನೂ ಕ್ರ್ಯಾಕ್ ಆಗಿಲ್ಲ, ಏನೂ ಇಲ್ಲ. ಇದು ಅಕ್ಕಿ ನೋಡಿದ್ರೆ ಈ ಥರ ಆಗಿತ್ತಲ್ವ, ಅದು ಕೂಡ ಎತ್ತಿಟ್ಕೊಂಡು ಹಾಗೆ ಒಣಗಿಸ್ಕೊಂಡು ಸಣ್ಣದಾಗಿ ಬರುತ್ತೆ ಅದು ಹಪ್ಪಳ, ಅದು ಹಾಕಿದ್ರೆ. ಸೊ ಅದನ್ನು ಹಾಗೆ ಬಿಟ್ಕೊಂಡು ಎಣ್ಣೆಲಿ ತಿನ್ಬೋದು. ನೋಡ್ತೀನಿ ಏನು ಮಾಡೋದು ಏನು ಕತೆ ಅಂತ. ಆಮೇಲೆ ಅದೆಲ್ಲ ಎತ್ಕೊಂಡು ಆಮೇಲೆ ನೀರು ಖಾಲಿ ಇತ್ತು, ನೀರು ಹಿಡ್ಕೊಬರಕ್ಕೆ ಹೋಗಿದ್ದೆ. ಹಾಗೆ ನಾಳೆ ಪೂಜೆಗೆ ಬಂದುಬಿಟ್ಟು ಎಲೆ ಮತ್ತು ಹೂವು ಇಸ್ಕೊಂಡು, ಹಾಗೆ ಟೊಮೆಟೊ ಇರಲಿಲ್ಲ, ಟೊಮೆಟೊ ಕೂಡ ತೊಗೊಂಡು ಸೊ ಫೈನಲಿ ಮನೆಗೆ ಬಂದೆ. ಮತ್ತು ನಮ್ಮ ಮನೆಯವರು ಭಾನುವಾರ ಹಾಗೆ ನಾನ್ ವೆಜ್ ತಂದಿದ್ರು, ಅದರಲ್ಲಿ ಸ್ವಲ್ಪ ಮಾಡಿ ಸ್ವಲ್ಪ ಹಾಗೆ ಇಟ್ಟಿದ್ರು. ಇನ್ನು ಸ್ವಲ್ಪ ಇತ್ತಲ್ಲ, ಸೊ ಚಾಪೀಸ್ ಮಾಡಬೇಡ ಅಂತ ಚಿಕನ್ನು ಫ್ರೈ ಮಾಡೋಕ್ಕೆ ಇಟ್ಕೊಂಡು ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಫ್ರೈ ಕೂಡ ಮಾಡಿದ್ದಾಯಿತು. ಆಮೇಲೆ ಸೆಣ್ಗೆ ಹಾಕಿದ ಕವರುಗಳೆಲ್ಲ ಇತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ನೆನೆಸಿಟ್ಟಿದ್ದೀನಿ. ಸೊ ಅದನ್ನು ಕೂಡ ಒಗ್ದು ಒಣಗಾಕಬೇಕು. ಸೊ ನಾಳೆಗೆ ಮತ್ತೆ ಬೇಕಲ್ವ. ಸೊ ಫ್ರೆಂಡ್ಸ್, ಇಲ್ಲಿ ಮತ್ತೆ ಈಗ ಸಾಬೂದಾನ ನೆನೆಸಿದ್ದೀನಿ. ಸೊ ನಾಳೆಗೆ ಬೇಕಲ್ವ, ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೀನಿ. ಯಾಕಂದರೆ ಇದು ಬೆಳಗ್ಗೆ ಕಡಿಮೆ ಆಗೋಯ್ತಲ್ವ ನೆನೆಸಿದ್ದು. ಸೊ ಜಾಸ್ತಿನೇ ನೆನೆಸಿದ್ದೀನಿ. ಸೊ ಇದು ಬೆಳಗ್ಗೆ ಅಷ್ಟು ಚೆನ್ನಾಗಿ ನೆನೆಯುತ್ತೆ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 10:30 ಆಗಿದೆ. ಸೊ ನಮ್ಮ ಮನೆಯವರು ಇನ್ನೂ ಕೆಲಸದಿಂದ ಬಂದಿಲ್ಲ. ಸೊ ಅವ್ರ ನಡುವೆ ಸ್ವಲ್ಪ ಬರೋದು ಲೇಟ್ ಆಗ್ತಾಯಿದೆ. ಯಾಕೆ ಏನು ಅನ್ನೋದು ನಾನು ನೆಕ್ಸ್ಟ್ ವೀಕ್ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ವೀಕ್ ಏನೋ ಒಂದು ಇದಿದೆ. ಸೊ ಅದಕ್ಕೋಸ್ಕರ ಅವ್ರು ಓಡಾಡ್ತಾ ಇದ್ದಾರೆ. ಸೊ ಅದು ಏನಂತ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ನಿಮಗೆ. ಸೊ ಫ್ರೆಂಡ್ಸ್, ಈ ಊಟ ಮಾಡಿ ಕಾಯ್ತಿದ್ದೀನಿ. ಪಾಪ ಅಡುಗೆ ಎಲ್ಲ ತಣ್ಣಗಾಗೋಗಿದೆ. ಅವ್ರು ನನಗೆ ಹೇಳಿದ್ರು ಬರೋದು ಲೇಟ್ ಆಗುತ್ತೆ ಅಂತ. ನಾನು ಲಾಸ್ಟ್ ಟೈಮು ಅವ್ರು ಹಾಗೆ ಹೇಳಿದರು. ಬಟ್ 9:30 ಬಂದುಬಿಡ್ತಾರಲ್ವ ಅಂತ ರೈಸ್ ಎಲ್ಲ ಮಾಡಿಟ್ಟದು. ಪಾಪ ತಣ್ಣಗಿದೆ. ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಬಂದಮೇಲೆ ಗ್ರೇವಿನ ಬಿಸಿ ಮಾಡಿ ಹಾಕ್ಕೊಡ್ತೀನಿ. ಸೊ ಬನ್ನಿ, ಈಗ ಅವ್ರು ಬರೋವರೆಗೂ ವಿಡಿಯೋ ಎಡಿಟ್ ಮಾಡಿಬಿಡ್ತೀನಿ. ಹೆಂಗೂ ಟೈಮ್ ಸಿಕ್ಕಿದೆ ಅಲ್ವ, ವಿಡಿಯೋ ಎಡಿಟ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10:45 ಆಗಿತ್ತು ಟೈಮು. ಸೊ ಅವ್ರು ಬಂದಮೇಲೆ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟೆ, ಅವರು ಕೂಡ ನಾಷ್ಟ ಮಾಡಿಕೊಂಡು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.